ದಿನಾಂಕ 11 ನವೆಂಬರ್ 2025ರಂದು ನಮ್ಮ ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ನಲ್ಲಿ ಒಂದು ISD ಮತ್ತು ಒಂದು ಅನಾಮಧೇಯ ಪತ್ರದ ಆಧಾರದ ಮೇಲೆ ಸಿಕ್ಕಿದ ಮಾಹಿತಿ ಆಧಾರದ ಮೇಲೆ ಒಂದು FIR ದಾಖಲು ಮಾಡಲಾಗಿತ್ತು. ಇನ್ಫಾರ್ಮೇಷನ್ ಟೆಕ್ನಾಲಜಿ ಆಕ್ಟ್ ಕಾಯ್ದೆ ಅಡಿಯಲ್ಲಿ ಈ FIR ದಾಖಲು ಮಾಡಲಾಗಿತ್ತು. ಇದರ ಆಧಾರದ ಮೇಲೆ ನಮ್ಮ ACP ಸೈಬರ್ ಮತ್ತು ACP ಕ್ರೈಮ್ ಶ್ರೀ ರಘು ಮತ್ತು ಇನ್ಸ್ಪೆಕ್ಟರ್ BR ಗಡ್ಡೇಕರ್ ಮತ್ತು ಅವರ ತಂಡ ಅಲ್ಲಿ ಆಜಮ್ನಗರ್ ಏರಿಯಾನಲ್ಲಿ ಒಂದು ರೇಡ್ ಮಾಡಿದರು. ರೇಡ್ನಲ್ಲಿ ಒಂದು ಇಂಟರ್ನ್ಯಾಷನಲ್ ಕಾಲ್ ಸೆಂಟರ್ ಅಲ್ಲಿಂದ ನಡೆಸ್ತಾ ಇದ್ದು, ಪ್ರೈಮರಿ ಮಾಹಿತಿನಲ್ಲಿ ಆ ದಿನ ನಾವು ಹೇಳಿದ್ವಿ ಹಳೆಯ ಪ್ರೆಸ್ ಕಾನ್ಫರೆನ್ಸ್ನಲ್ಲಿ, ಅಮೆರಿಕನ್ ನಾಗರಿಕರಿಗೆ ಇವರು ಮೋಸ ಮಾಡ್ತಾ ಇದ್ರು ಅಂತ. ಆ ದಿನ 33 ಮಂದಿಗೆ ವಶಕ್ಕೆ ಪಡಲಾಗಿತ್ತು. ಅವರ ಜೊತೆಗೆ 37 ಲ್ಯಾಪ್ಟಾಪ್ ಹಾಗೂ 37 ಮೊಬೈಲ್ ಫೋನ್ ಕೂಡ ಜಪ್ತು ಮಾಡಲಾಗಿತ್ತು. ಹೋದ 15 ದಿನದಲ್ಲಿ ಈ ಕೋರ್ಟ್ ಪರ್ಮಿಷನ್ ತಗೊಂಡು ಈ ಲ್ಯಾಪ್ಟಾಪ್ ಮತ್ತು ಮೊಬೈಲ್ದು ಅನಾಲಿಸಿಸ್ ಪ್ರಕ್ರಿಯೆ ತಗೊಳ್ಳಲಾಗಿದೆ. ಇಲ್ಲಿವರೆಗೆ ಮಾಡಿದ ಅನಾಲಿಸಿಸ್ ಪ್ರಕಾರ 85ಕ್ಕಿಂತ ಜಾಸ್ತಿ, ಮೋರ್ ದೆನ್ 85 ಅಮೆರಿಕನ್ಸ್ ಡೀಟೇಲ್ಸ್ ನಮಗೆ ಸಿಕ್ಕಿದೆ. ಅವ್ರದ್ದು ಫೋಟೋಗ್ರಾಫ್ಸ್ಗಳು, ಅವರಿಗೆ ಹಣದ ಫೋಟೋ ಜೊತೆಗೆ ಅವ್ರ ಹೆಸರು ಇಟ್ಟಿದ್ದ ಸ್ಕ್ರೀನ್ಶಾಟ್, ಪೇಮೆಂಟ್ ಟ್ರಾನ್ಸಾಕ್ಷನ್ ಸ್ಕ್ರೀನ್ಶಾಟ್, ಗಿಫ್ಟ್ ಕಾರ್ಡ್ ಸ್ಕ್ರೀನ್ಶಾಟ್, ಆ ಥರ ಸಾಕಷ್ಟು ಇದರಲ್ಲಿ ನಮಗೆ ಡಿಜಿಟಲ್ ಎವಿಡೆನ್ಸ್ ಇಲ್ಲಿ ನಮಗೆ ಸಿಕ್ಕಿದೆ. ಇದರ ಜೊತೆಗೇನೆ ತನಿಖೆ ಹೇಗೆ ಮುಂದುವರಿಸ್ತಾ ಇತ್ತು ಅದರ ಪ್ರಕಾರ ಆ ಕುಮಾರ್ ಹಾಲ್ ಎಲ್ಲಿ ಕಾಲ್ ಸೆಂಟರ್ ನಡೀತಾ ಇತ್ತು ಅದರ ಮಾಲಕ್ನಾದ ಇಜಾಜ್ ಗುಲಾಮ್ ಹುಸೇನ್ ಖಾನ್, ಆಜಮ್ನಗರ್ ಬೆಳಗಾವಿ, ಇವನಿಗೆ 15/11/2025ರಂದು ದಸ್ತಗಿರಿ ಮಾಡಲಾಗಿತ್ತು. ಅದರ ಜೊತೆಗೇನೆ ಇಲ್ಲಿ ಈ ಕಾಲ್ ಸೆಂಟರ್ ಯಾರು ನಡೆಸ್ತಾ ಇದ್ದಾರೆ ಅವರಿಗೆ ಎಲ್ಲ ಊಟ ತಿಂಡಿ ಮತ್ತು ಬಾಕಿ ಸೌಕರ್ಯ ಕೊಡುವವನು ತೌಸಿಫ್ ಮೊಹಮ್ಮದ್ ಸಾಬ್, ಇವನು ದಾಂಡೇಲಿಯವನು. ಇವನಿಗೆ ಕೂಡ ದಿನಾಂಕ 24/21/2025ರಂದು ದಸ್ತಗಿರಿ ಮಾಡಲಾಗಿದೆ. ಅದು ಡಿಜಿಟಲ್ ಎವಿಡೆನ್ಸ್ ಕೂಡ ಇವನ ಮೇಲೆ ಸಿಕ್ಕಿದೆ. ವಿಟ್ನೆಸ್ ಆರೋಪಿ ಯಾರಿದ್ದಾರೆ ಅವರಿಂದ ಕೂಡ ಇವನು ಅಲ್ಲಿ ಸಪೋರ್ಟ್ ಮಾಡ್ತಾ ಇದ್ದ ಅಂತ ಮಾಹಿತಿ ಸಿಕ್ಕಿದೆ. ಅದರ ಮೇಲೆ ಈ ಇಬ್ರು ಆರೋಪಿಯನ್ನು ದಸ್ತಗಿರಿ ಆಗಿದ್ದಾರೆ. ಇದರಲ್ಲಿ ಮುಖ್ಯ ಕೆಲಸ ಏನಿದೆ ಅಂದ್ರೆ, ಈಗ ಬಾಕಿ ಉಳಿದ ಕೆಲಸ ಏನಿದೆ ಅಂದ್ರೆ, ಎಲ್ಲ ಲ್ಯಾಪ್ಟಾಪ್ ಮತ್ತು ಎಲ್ಲ ಫೋನ್ ಇಂದ ಎಕ್ಸ್ಟ್ರಾಕ್ಷನ್ ಆಗಬೇಕು. ಎಕ್ಸ್ಟ್ರಾಕ್ಷನ್ ಇಸ್ ಅ ಟೈಮ್ ಟೇಕಿಂಗ್ ಪ್ರೋಸೆಸ್. ಅದಕ್ಕೆ ಹೆಚ್ಚಿನ ಅಡ್ವಾನ್ಸ್ ಡಿವೈಸಸ್ ಬೇಕಾಗುತ್ತದೆ. ಎಕ್ಸ್ಟ್ರಾಕ್ಷನ್ ಆದಮೇಲೆ ಅನಾಲಿಸಿಸ್ ಇರುತ್ತೆ. ಅದರ ಜೊತೆಗೆ ಈ ಎಲ್ಲ ನಾವು ಅಮೆರಿಕನ್ಸ್ದು ಸ್ಟಡಿ ಮಾಡಿದಾಗ ಇವರು 50ರಿಂದ 80 ವಯಸ್ಸುವರೆಗೆ, 50 to 80 ಏಜ್ ಬ್ರ್ಯಾಕೆಟ್ನಲ್ಲಿ ಈ ಜನ ಇದ್ದಾರೆ. ಸೊ ನಾವು ಬೇಗನೆ ಇವರಿಗೆ ಕೂಡ ಕಾಂಟ್ಯಾಕ್ಟ್ ಮಾಡಬೇಕಾಗುತ್ತದೆ. ಈ ಪ್ರಕ್ರಿಯೆಯಲ್ಲಿ ನಾವು CID ಮುಖಾಂತರ, ಇಂಟರ್ಪೋಲ್ ಮುಖಾಂತರ, US ಕೌನ್ಸುಲೇಟ್ ಈ ಪ್ರಕ್ರಿಯೆ ಪಾಲನೆ ಮಾಡಬೇಕಾಗುತ್ತದೆ. MLAT ಆಗಲಿ, ಲೆಟರ್ಸ್ ರೋಗರೇಟರಿ ಆಗಲಿ, ಈ ಪ್ರಕ್ರಿಯೆ ಪಾಲನೆ ಮಾಡಬೇಕಾಗುತ್ತದೆ. ಆ ಎಲ್ಲ ಕೆಲಸ ಮಾಡೋಕ್ಕೆ ನಮ್ಮ ಹತ್ರ ಅಷ್ಟೇ ಟೆಕ್ನಿಕಲ್ ಫ್ಯಾಸಿಲಿಟಿ ಕೂಡ ಇಲ್ಲ, ಅಷ್ಟೇ ಎಕ್ಸ್ಪರ್ಟ್ ಮ್ಯಾನ್ ಪವರ್ ಕೂಡ, ಅಷ್ಟೇ ಸಿಬ್ಬಂದಿ ನಂಬರ್ನಲ್ಲಿ ಕೂಡ ನಮ್ಮ ಹತ್ರ ಇಲ್ಲ. ಅದರಿಂದ ನಾವು ಮಾನ್ಯ DG ಆ್ಯಂಡ್ IGP ಕರ್ನಾಟಕ ಅವರಿಗೆ ಈ ಕೇಸನ್ನು CIDಗೆ ವರ್ಗಾಯಿಸಿ ಅಂತ ರಿಕ್ವೆಸ್ಟ್ ಮಾಡಿದ್ದೀವಿ. ಅದರ ಆಧಾರದ ಮೇಲೆ ನಿನ್ನೆ ರಾತ್ರಿ ಅವರು ಒಂದು ಆದೇಶ ಮಾಡಿದ್ದಾರೆ. ಈ ಕೇಸನ್ನು CIDಗೆ ವರ್ಗಾವಣೆ ಆಗ್ತಾ ಇದೆ. ಎಲ್ಲ ದಾಖಲಾತಿ, ಇಲ್ಲಿವರೆಗೆ ಮಾಡಿದ ಎಲ್ಲ ತನಿಖೆ, ಎಲ್ಲ ಡೀಟೇಲ್ ನಾವು ಬೇಗನೆ CID ಅಧಿಕಾರಿಗಳಿಗೆ ವರ್ಗಾವಣೆ ಮಾಡಿಸ್ತೀವಿ. ಇವನು ಕಾಂಟ್ಯಾಕ್ಟ್ನಲ್ಲಿ ನಮಗೆ ಸಿಕ್ಕಿದ್ದಾನೆ. ಇವರದು ಏನೇನು ನಾವು ಆರೋಪಿಗಳನ್ನು ದಸ್ತಗಿರಿ ಮಾಡಿದ್ದೀವಿ ಅದರಲ್ಲಿ ಅವನು ಫ್ಯಾಸಿಲಿಟೇಷನ್ ಮಾಡ್ತಾ ಇದ್ದ ಅಂತ ಗೊತ್ತಾಗಿದೆ. ಇನ್ನು ಫರ್ದರ್ ಇನ್ವೆಸ್ಟಿಗೇಷನ್, ಈಗ ನಿನ್ನೆನೇ ಅರೆಸ್ಟ್ ಆಗಿದ್ದಾನೆ ಅವನು, ಫರ್ದರ್ ಇನ್ವೆಸ್ಟಿಗೇಷನ್ ಗೊತ್ತಾಗ್ತದೆ.